ಮಾಡಿಕೊಂಡ್ರೆ ನಾವು ಅನುಕೂಲ ಆಗುತ್ತೆ. ಅನುಕೂಲ ಆದವರು ಮಾತ್ರ ವಿಡಿಯೋಸ್ನು ಓಪನ್ ಮಾಡಿದ್ರೆ ಸಂತೋಷ ಆಗುತ್ತೆ. ಇಲ್ಲಿ ಇವತ್ತು ನಾವು ಧ್ಯಾನ ಮಾಡೋದು ದೀಕ್ಷಾ ಸ್ನಾನಗಳು ಎಷ್ಟು ಇವೆ ಅಂದ್ರೆ, ನಾವು ಬರೀ ಒಂದೇ ಸಭೆಗೆ ಹೋಗ್ತಾ ಇದ್ದೇವೆ. ಒಂದು ಸಭೆಯಲ್ಲಿ ಒಂದು ತರ ದೀಕ್ಷಾ ಸ್ನಾನ ಮಾಡ್ತಾರೆ. ಆದ್ರೆ ಒಂದು ವೇಳೆ ಈ ಸಭೆಯನ್ನು ಬಿಟ್ಟು ಬೇರೆ ಕಡೆ, ಬೇರೆ ಊರಿಗೆ, ಬೇರೆ ಉದ್ಯೋಗಕ್ಕೆ ನಾವು ಹೋದಾಗ, ಮದುವೆ ಆದ್ಮೇಲೆ ಬೇರೆ ದೇಶಕ್ಕೆ, ಬೇರೆ ಸ್ಥಾನಕ್ಕೆ ನಾವು ಹೋದಾಗ ಅಲ್ಲಿದ್ದ ಸಭೆಗಳನ್ನು ನೋಡಿದ ಮೇಲೆ, ಅವ್ರು ಮಾಡೋ ರೀತಿಗಳನ್ನು ನಾವು ನೋಡಿದ ಮೇಲೆ, ಮತ್ತು ಅದು ರೈಟಾ, ಇದು ನಾನು ನಂಬಿದ ರೈಟಾ ಅಂತ ಒಂದು ಅನುಮಾನಗಳು ಉಂಟಾಗ್ತವೆ. ಅವೆಲ್ಲ ಆಗಬಾರದಂತೆ ಇವತ್ತೇ ನಾನು ಪೂರಾ ಬೈಬಲ್ನಲ್ಲಿ ಏನು ಬರೆದಿದ್ದಾರೆ, ಜನರು ಏನ್ ಮಾಡ್ತಾ ಇದ್ರೆ, ಇದನ್ನು ಎರಡು ವಿಷಯಗಳನ್ನು ನಾವು ಬೈಬಲ್ ಮುಖಾಂತರ ನಾವು ಧ್ಯಾನ ಮಾಡಿದ್ರೆ ಒಳ್ಳೆಯದು ನಾವು ಯೋಚನೆ ಮಾಡಿದೆ. ಇಲ್ಲಿ ನೋಡಿದ್ರೆ ದೀಕ್ಷಾ ಸ್ನಾನ ಅಂದ್ರೆ ಇಂಗ್ಲಿಷ್ ನಲ್ಲಿ ಬ್ಯಾಪ್ಟಿಸಮ್ ಅಂತ ಮಾತು ನಾವು ನೋಡ್ತಾ ಇದ್ವಿ. ನೀವು ಕನ್ನಡ ಬೈಬಲ್ನು, ಪವಿತ್ರ ಬೈಬಲ್ ಅಂತ ಕನ್ನಡದಲ್ಲಿ ಒಂದು ಬೈಬಲ್ ಇದೆ, ಅದನ್ನು ನೀವು ಓದ್ರಾದ್ರೆ ದೀಕ್ಷಾ ಸ್ನಾನ ಅಂತ ಮಾತು ಅದರಲ್ಲಿ ಇಲ್ಲ, ಬ್ಯಾಪ್ಟಿಸ್ಮ ಅಂತ ಮಾತು ಬರೆದಿದ್ದಾರೆ. ಸರಿ ಹೋಗ್ಲಿ, ಏನಾದ್ರಲ್ಲಿ ದೀಕ್ಷಾ ಸ್ನಾನ ಅಂತ ಮಾತು ನ್ಯಾಯವಾಗಿ ಈ ಬ್ಯಾಪ್ಟಿಸಮ್ ಅಂತ ಪದ ಗ್ರೀಕ್ ಮಾತು ಬಾಪ್ಟೈಸು ಅಂತ ಒಂದು ಪದದಿಂದ ಬಂದಿದೆ ಅಂತ ಹೋದ ವಾರ ನಾವು ತಿಳ್ಕೊಂಡಿದ್ದೀವಿ. ಬಾಪ್ಟೈಸು ಅಂದ್ರೆ ಇಮ್ಮೆರ್ಷನ್ ಅಥವಾ ಡಿಪ್ ಅಂದ್ರೆ ಮುಳುಗುವುದು ಅಂತ ಅರ್ಥ ತೋರಿಸ್ತದೆ. ಅಂದ್ರೆ ಬ್ಯಾಪ್ಟಿಸಮ್ ಅಂದ್ರೇನೆ ಮುಳುಗುವುದು ಅಂತ ಅರ್ಥ. ಮತ್ತು ಬ್ಯಾಪ್ಟಿಸಮ್ ಕೊಡೋದಾದ್ರೆ ಮುಳುಗದೇ ಇದ್ರೆ ಬ್ಯಾಪ್ಟಿಸಮ್ ಕೊಡೋದು ಹೇಗೆ ಅಂದ್ರೆ ವಾಕ್ಯಾನುಸಾರ ಆಗುವುದಿಲ್ಲ ಅಂತ ಸುಲಭವಾಗಿ ಆ ಮಾತು ಅರ್ಥ ಮಾಡ್ಕೊಳ್ಳೋವರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಎರಡನೇದು ಮುಖ್ಯವಾಗಿ ದೀಕ್ಷಾ ಸ್ನಾನ ತಕ್ಕೊಂಡ್ಮೇಲೆ ನಾವು ಏನ್ ಮಾಡ್ಬೇಕು ಹೇಳ್ತಾ ಇದ್ರು. ಯೇಸು ನಂಬಿರಿ ಅಂತ ಹೇಳಿದ್ರೆ ನಂಬಿದೀವಿ. ಈಗ ದೀಕ್ಷಾ ಸ್ನಾನ ತಕೊಂಡ್ರಿ ಅಂದ್ರೆ ದೀಕ್ಷಾ ಸ್ನಾನ ತಕ್ಕೊಂತೀವಿ. ಆಮೇಲೆ ಏನ್ ಮಾಡ್ಬೇಕು ನನಗೇನು ಹೇಳಿಲ್ವಲ್ಲ ಅಂತ ಒಂದು ವೇಳೆ ನಿಮಗೆ ಅನುಮಾನ ಬರ್ಬೋದು. ಅದರಿಂದ ದೀಕ್ಷಾ ಸ್ನಾನ ಮಾಡ್ಕೊಂಡಿದ್ದವರು ಏನ್ ಮಾಡಿದರು ಅಂತ ವಿಷಯ ಬೈಬಲ್ನಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41-42 ವಚನಗಳಲ್ಲಿ ನಾವು ಏನಿದೆ ನಾವು ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ 42ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟೆ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. 4 ವಿಷಯಗಳು ಬರೆದರೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಮಾಡಬೇಕಾದ 4 ವಿಷಯಗಳು ಇವತ್ತು ನಾವು ಧ್ಯಾನ ಮಾಡಿದ ಮೇಲೆ. ಆಮೇಲೆ ನಾನಾ ತರ ದೀಕ್ಷಾ ಸ್ನಾನಗಳು, ಅವು ಎಲ್ಲಿಂದ ಬಂತು, ಅದರಲ್ಲಿ ಎಷ್ಟುವರೆಗೆ ಸತ್ಯ ಇದೆ, ನಿಜವಾದ ದೀಕ್ಷಾ ಸ್ನಾನ ಯಾವುದು ಅಂತ ಅದು ನಾವು ಈ ರಾತ್ರಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿದ್ರೆ ದೀಕ್ಷಾ ಸ್ನಾನ ಮಾಡ್ಕೊಡ್ಬೇಕಾದ್ರೆ ಮೊದಲನೇದು ಮಾತು, ಅವನ ಮಾತಿಗೆ ಒಪ್ಪಿಕೊಂಡವರು. ದೀಕ್ಷಾ ಸ್ನಾನ ಮಾಡ್ಕೋಬೇಕು ಮೊದಲನೇ ಕಂಡೀಷನ್, ದೇ ಮಸ್ಟ್ ಬಿಲೀವ್. ಯೇಸುವನ್ನು ನಂಬಬೇಕು. ಪೇತ್ರನು ಹೇಳಿದ ಮಾತನ್ನು ಒಪ್ಪಿಕೊಂಡರು ಅಂದ್ರೆ ನಾವು ಪಾಪಿಗಳು, ನಮಗೆ ರಕ್ಷಣೆ ಬೇಕು, ರಕ್ಷಣೆ ಕೊಡುವರು ಯೇಸು ಮಾತ್ರ, ಆತನಲ್ಲಿ ನಾವು ನಂಬುತ್ತೇವೆ ಅಂತ ಒಪ್ಪಿಕೊಂಡವರು ಮಾತ್ರ ದೀಕ್ಷಾ ಸ್ನಾನ ತಕ್ಕೊಂಡ್ರು ಅಂತ ನಾವು ಮತ್ತೊಂದ್ಸಲ ನಾವು ತೆಗ್ತಾ ಇದ್ದೇವೆ. ದೀಕ್ಷಾ ಸ್ನಾನ ಮಾಡಿಸ್ಕೊಂಡವರು ಏನ್ ಮಾಡಿದ್ರು, ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. 3,000 ಜನರು ಅವರಲ್ಲಿ ಸೇರಿದರು ಅಂದ್ರೆ ಒಂದೇ ದಿನ 3,000 ಜನರು ಸೇರಿದರು. ಒಂದು ಅನುಮಾನ ಬರುತ್ತೆ, ದೀಕ್ಷಾ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ಸಮಯ ಬೇಕಾಗುತ್ತೆ? ಒಂದು 10 ನಿಮಿಷ ಆಗಲಿ, ಅದು 5-10 ನಿಮಿಷಕ್ಕಿಂತ ಕಮ್ಮಿ ಮಾಡೋದಕ್ಕೆ ಯಾರಿಗೆ ಆಗೋದಿಲ್ಲ ದೀಕ್ಷಾ ಸ್ನಾನ. ಅವರು ಬರಬೇಕು, ಇಳಿಬೇಕು, ಅವರು ಒಪ್ಪಬೇಕು, ನಾನು ಯೇಸು ನಂಬಿದ್ದೀನಿ ಅಂತ ಒಪ್ಪಬೇಕು, ಆಮೇಲೆ ಒಂದು ಪ್ರಾರ್ಥನೆ ಮಾಡ್ಬೇಕು, ಒಂದು ಹಾಡು ಹಾಡ್ಬೇಕು, ಇವೆಲ್ಲ ಸೇರಿದ ಒಂದು 5 ನಿಮಿಷ ಕಮ್ಮಿ ಆಗಲ್ಲ. ಹಾಗಾದ್ರೆ 3,000 ಜನರಿಗೆ ದೀಕ್ಷಾ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ಸಮಯ ಬೇಕಾಗುತ್ತೆ? ಬಹಳ ಸಮಯ ಬೇಕಾಗುತ್ತೆ. ಅಲ್ಲಿ ಎಷ್ಟು ಜನ ಇದ್ರು ದೀಕ್ಷಾ ಸ್ನಾನ ಮಾಡೋದಕ್ಕೆ? ಜಾಸ್ತಿ ಜನರು ಹೇಳಿದ್ರು ಅನ್ನಂದ್ರೆ 12 ಜನ ಶಿಷ್ಯರೇ ಇದ್ರು ಅಂತ. ಆದ್ರೆ ದೇವರ ವಾಕ್ಯ ನಾವು ಓದಾದ್ರೆ 120 ಜನ ಅಲ್ಲಿದ್ರು ಅಂತ ಮಾತು ಇದೆ. 120 ಜನರು ದೀಕ್ಷಾ ಸ್ನಾನ ಕೊಡೋದಕ್ಕೆ
ಎಷ್ಟು ಸಮಯ ಬೇಕು? ಅವ್ರು ಸಾಕಾಗೋದಿಲ್ವಾ? ಕಷ್ಟ ಆಗೋದಿಲ್ವಾ? ಬಳ್ಳಿ ಹೋಗಲ್ವಾ ಅಂತ ಒಂದು ಪ್ರಶ್ನೆಗಳು, ಎಷ್ಟೋ ಪ್ರಶ್ನೆಗಳಾಗ್ತಾರೆ. ಅದಕ್ಕೆಲ್ಲ ನಾನು ಆಮೇಲೆ ಈ ಪಾಠ ಆದ್ಮೇಲೆ ಮುಖ್ಯವಾದ ಅದೇ ವಿಷಯದಲ್ಲಿ ನಾವು ಅರ್ಥ ಮಾಡ್ಕೊಂಡು ಸತ್ಯ ಏನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡೋದಾದ್ರೆ ಅವರು 3,000 ಜನ ಅವರಲ್ಲಿ ಸೇರಿದರು. ಇಷ್ಟುವರೆಗೆ ಏನು ಅವರಲ್ಲಿ ಯಾರಲ್ಲಿ ಸೇರಿರ್ತಾರೆ? ಅವರು ಲೋಕದ ಜನರಲ್ಲಿ ಸೇರಿದವರು. ದೀಕ್ಷಾ ಸ್ನಾನ ಮಾಡಿಸ್ಕೊಂಡ ಮೇಲೆ ಕ್ರಿಸ್ತ ಸಭೆಗೆ ಸೇರಿದರು, ಕ್ರಿಸ್ತನಿಗೆ ಸೇರಿದರು. ಇನ್ನು ಹೇಳ್ಬೇಕಾದ್ರೆ ನಾವೀಗ ಇಂಗ್ಲಿಷ್ನಲ್ಲಿ ಅವರಲ್ಲಿ ಸೇರಿದರು ಅಂತ ಮಾತು ಇರ್ಲಿಲ್ಲ. ಅನ್ಟು ದೆಮ್ ಅಂತ ಮಾತು ಇಟ್ ಈಸ್ ಇನ್ ಇಟಾಲಿಕ್ಸ್. ಕಿಂಗ್ ಜೇಮ್ಸ್ ಬೈಬಲ್ ನಿಮ್ಮ ಹತ್ರ, ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದ್ರು ಓದ್ಬೋದು. ಅನ್ಟು ದೆಮ್ ಅಂತ ಮಾತು ಇನ್ ಇಟಾಲಿಕ್ಸ್. Italics indicates the word is not in the original Greek language. ಆದ್ರೆ ಆವತ್ತು 3,000 ಜನರು ಸೇರಿದರು ಅಂತ ಮಾತ್ರ ಬರೆದಲ್ಪಟ್ಟಿದೆ ಗ್ರೀಕ್ ಭಾಷೆಯಲ್ಲಿ. ಎಲ್ಲಿ ಸೇರಿದರು? ಕ್ರಿಸ್ತನಿಗೆ ಸೇರಿದರು ಅಂತ ನಾವು ಹೇಳ್ಬೇಕು ನ್ಯಾಯವಾಗಿ. ಸಭೆ ಇವರೆಲ್ಲ 12 ಜನ ಶಿಷ್ಯರು, ಇನ್ನು 120 ಜನ ಪೂರ ಅವರೆಲ್ಲ ಸೇರಿ ಆವತ್ತರಿಂದಲೇ ಸಭೆ ಉಂಟಾಗಿದೆ. ಸಭೆಯಿಂದ ಇರ್ಲಿಲ್ಲ. ಸಭೆಯಿಂದ ಇದ್ರೆ ಸಭೆಯಲ್ಲಿ ಇವ್ರು ಸೇರಿದ್ರು ಅಂತ ಹೇಳ್ಬಹುದು. ಆದ್ರೆ ಇವರು ಸಭೆಯಾಗಿ ಸೇರಿ ಬಂದದ್ದು ಕ್ರಿಸ್ತನಿಗೆ ಸೇರಿದರು. ಯಾವತ್ತು? ಆವತ್ತು ಅಂತ ನಾವು ನೋಡ್ತಾ ಇದ್ವಿ. ದೀಕ್ಷಾ ಸ್ನಾನ ಮಾಡ್ಕೊಂಡ ಮೇಲೆ ಸೇರಿದರು. ನಾವು ಪ್ರತಿದಿನ ಸಭೆಗೆ ಬರ್ತಾ ಇರ್ಬೋದು ನೀವೆಲ್ಲ. ದೀಕ್ಷಾ ಸ್ನಾನ ಮಾಡ್ಕೊಂಡೇ ಇದ್ರೆ ಇನ್ನು ನೀವು ಸಭೆಗೆ ಸೇರ್ಲಿಲ್ಲ. ದೀಕ್ಷಾ ಸ್ನಾನ ಮಾಡ್ಕೊಂಡ್ಮೇಲೆ ನೀವು ಸಭೆಗೆ, ಕ್ರಿಸ್ತನಿಗೆ ಸೇರಿದವರಾಗ್ತಾರೆ. ಸೇರುವುದು ತುಂಬಾ ಮುಖ್ಯವಾದ ವಿಷಯ. ಎರಡನೇ ಮಾತು ಅಲ್ಲಿ ನೋಡಿದ್ರೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ. ಅಪೊಸ್ತಲರ ಬೋಧನೆ ಇಂಗ್ಲಿಷ್ ನಲ್ಲಿ ಅಪೊಸ್ಟಲ್ಸ್ ಡಾಕ್ಟ್ರಿನ್ ಅಂತ ಹೇಳಿದ್ದಾರೆ. ವಾಟ್ ಯು ಮೀನ್ ಬೈ ಡಾಕ್ಟ್ರಿನ್? ಡಾಕ್ಟ್ರಿನ್ ಅಂದ್ರೆ ಸಿದ್ಧಾಂತ ಪರವಾದ ಬೋಧನೆ. ಸುಮ್ಮನೆ ಏನು ಕಥೆಗಳು ಹೇಳಿದ ಮಾತುಗಳೆಲ್ಲ ಅವ್ರು ಕೇಳ್ತಾ ಇರೋದು. ಸಿದ್ಧಾಂತ ಪರವಾದ ಬೋಧನೆ, ಇಟ್ಸ್ ಕಾಲ್ಡ್ ಡಾಕ್ಟ್ರಿನ್. ಇಂಗ್ಲಿಷ್ ನಲ್ಲಿ ಡಾಕ್ಟ್ರಿನ್ ಅಂದ್ರೆ ಬೋಧನೆ ಅಂತ ಕನ್ನಡದಲ್ಲಿ ಎಲ್ಲ ಮಾಮೂಲಾಗಿ ಬರೀತೇವೆ ನಾವು, ಈ ಬೇರೆ ಮಾತು ಇಲ್ಲ. ಆದ್ರೆ ಸಿದ್ಧಾಂತ ಪರವಾದ ಬೋಧನೆ ಅಂದ್ರೆ ಏನಂದ್ರೆ ದಟ್ ಇಸ್ ಕಾಲ್ಡ್ ಡಾಕ್ಟ್ರಿನ್. ಇಂಗ್ಲಿಷ್ ಭಾಷೆಯಲ್ಲಿ ಡಾಕ್ಟ್ರಿನ್ ಅಂತ ಬರೆದಾರೆ. ಡಾಕ್ಟ್ರಿನ್ ಅದನ್ನೇ ತೀತನ ಪುಸ್ತಕ 1ನೇ ಅಧ್ಯಾಯ, ತೀತನ ಪುಸ್ತಕ 1ನೇ ಅಧ್ಯಾಯ 8-9 ವಚನ ಅಲ್ಲಿ ನಾವು ನೋಡಿದ್ರಾದ್ರೆ, ಆಗಿರದೆ ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥ ಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನು ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ, ಸ್ವಸ್ಥ ಬೋಧನೆ ಅಂತ. ಇನ್ನು ಬೇರೆ ಭಾಷೆಯಲ್ಲಿ ಆರೋಗ್ಯಕರವಾದ ಬೋಧನೆ ಅಂತ. ಅಂದ್ರೆ ಆ ಬೋಧನೆ ಆರೋಗ್ಯವನ್ನು ಕೊಡೋದು, ಸ್ವಸ್ಥತೆಯನ್ನು ಕೊಡೋದಲ್ಲ. ಸ್ವಸ್ಥ ಬೋಧನೆ ಅಂದ್ರೆ ಒಳ್ಳೆಯ ಬೋಧನೆ. ಇಂಗ್ಲಿಷ್ ಭಾಷೆಯಲ್ಲಿ ಏನಂದ್ರೆ ಸೌಂಡ್ ಡಾಕ್ಟ್ರಿನ್ ಅಂತ ಬರೆದಾರೆ. ಸೌಂಡ್ ಡಾಕ್ಟ್ರಿನ್ ಅಂದ್ರೆ ಅಪೊಸ್ತಲರ ಬೋಧನೆ ಅಂದ್ರೆ ಸೌಂಡ್ ಡಾಕ್ಟ್ರಿನ್. ನಾವು ಸಭೆಗೆ ಸೇರಿದ ಮೇಲೆ ಒಳ್ಳೆ ಬೋಧನೆ ಕೇಳುವರಾಗಿ ಇರಬೇಕು. ಕೇಳುವುದರಲ್ಲೇ ಇದ್ರು ಅವರು, ಬೋಧಿಸುವುದು ಈಗಲ್ಲ. ನೀವು ಕೇಳುವುದರಲ್ಲಿ ಇದ್ರು ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಹೇಳ್ತಾನೆ 42ನೇ ವಚನ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಕೇಳಬೇಕು. ಕಿವಿಗೊಡೋದು ತುಂಬಾ ಮುಖ್ಯವಾದ ವಿಷಯ. ಅದರಿಂದ ಕೇಳುವುದರಲ್ಲಿ ಇರಬೇಕು, ಬೋಧನೆ ಕೇಳಿದ್ರೆ. ನಾವು ಅಪೊಸ್ತಲನಾದ ಪೌಲನು ಇಷ್ಟು ಕುರಿತು ಒಂದು ಮಾತು ನಾವು ಓದ್ತೀನಿ. ಅದೇ ಅಪೊಸ್ತಲನಾದ ಪೌಲನು 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 18ನೇ ವಚನ, ಕೂಡಲೇ ಅವನ ಕಣ್ಣುಗಳನ್ನು ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ದೀಕ್ಷಾ ಸ್ನಾನ ಮಾಡ್ಕೊಂಡ್ಮೇಲೆ ಊಟ ಮಾಡಿದನು. ತುಂಬಾ ಮುಖ್ಯ. ಊಟ ಅಂದ್ರೆ ಇದು ಶರೀರವಾದ ಊಟ ಅಲ್ಲ, ಶರೀರ ಸಂಬಂಧವಾದ ಊಟ. ಆದ್ರೆ ಬಲ ಹೊಂದಿದನು ಅಂದ್ರೇನು? ಅದು ನೀನು ಬಲ ಇಲ್ವಾ? ಬಲ ಇದೆ, ಯೌವನಸ್ಥನು ಪೌಲನು. ಹಾಗೆ ಬಲ ಹೊಂದಿದನಂದ್ರೆ ಆತ್ಮೀಕವಾಗಿ ನಾವು ನೋಡ್ತಾ ಇದ್ವಿ. ಊಟ ಅಂದ್ರೆ ಆತ್ಮಿಕವಾದ ಬೋಧನೆ, ಆತ್ಮಿಕವಾದ ಊಟನ. ಅದೇ ನೀವು
ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿದ್ರೆ ಆ ಬೋಧನೆ ಮುಖಾಂತರ ನಾವು ಆತ್ಮಿಕ ಬಲ ಹೊಂದುತ್ತೇವೆ. ಆತ್ಮಿಕ ಬೋಧನೆ ಮೊದಲನೇದು ನಮ್ಗೆ ಮುಖ್ಯವಾದ ವಿಷಯ. ಅಂದ್ರೆ ದೇವರ ಸಭೆಗೆ ನಾವು ಬಂದಾಗ ಸಭೆಯಲ್ಲಿ ಕೂತ್ಕೊಂಡು ನಾವು ಕೇಳುವುದರಲ್ಲಿ ಇರಬೇಕು. ಯಾವುದು ಅಂದ್ರೆ ಅಪೊಸ್ತಲರ ಬೋಧನೆ ಮೊದಲನೇದು. ಎರಡನೇದು ಏನ್ ಮಾಡಿದ್ದಾರೆ? ಎರಡನೇದು ಸಹೋದರರ ಅನ್ಯೋನ್ಯತೆಯಲ್ಲಿ, ಸಹೋದರರ ಅನ್ಯೋನ್ಯತೆ. ಇಂದಿನ ಕಾಲದಲ್ಲಿ ನಾವು ಯಾವ ಅನ್ಯೋನ್ಯತೆ ಇದೆ? ನಮ್ಮ ಫ್ರೆಂಡ್ಸ್ ನಲ್ಲಿ ಇರ್ತವೆ, ನ್ಯೂಸ್ ಪೇಪರ್ ಓದೋದ್ರಲ್ಲಿ, ಅಥವಾ ಲೋಕದಲ್ಲಿ, ಪ್ರಪಂಚದಲ್ಲಿ ಅನ್ಯೋನ್ಯತೆಯಲ್ಲಿ, ಪ್ರಪಂಚದೊಂದಿಗೆ ಅನ್ಯೋನ್ಯತೆ ನಮಗಿರುವುದು ಬೇಕಾದಷ್ಟೇ ಇರ್ತವೆ. ನಾನು ಯೇಸು ಕ್ರಿಸ್ತ ನಂಬದೇ ಇದ್ರೆ ತುಂಬಾ ಸಿನಿಮಾ ನೋಡ್ತಾ ಇದ್ದೆ, ಆದ್ರೆ ಯೇಸು ನಂಬಿದ ಮೇಲೆ ಒಂದು ಸಿನಿಮಾನು ನೋಡಿ. ಈಗಲೂ ಟಿವಿನಲ್ಲಿ ಬರೀ ಅಡ್ವರ್ಟೈಸ್ಮೆಂಟ್ ನೋಡಕ್ ಹೋಗಲ್ಲ, ನೋಡೋದು ನ್ಯೂಸ್ ಮಾತ್ರ ಅಷ್ಟೇ, ಬೇರೆದೇನಿಲ್ಲ. ಕಾರಣ ಏನಂದ್ರೆ ನಮಗೆ ಆಶೆ, ಅದರ ಮೇಲೆ ಆಕಾಂಕ್ಷೆ ಅಂತದ್ದು, ಇಷ್ಟ ಅಂತದ್ದು ದೇವರು ತೆಗೆದುಹಾಕ್ಬಿಡ್ತಾರೆ. ಲೋಕದ ಮೇಲೆ ಆಸೆ ಸತ್ತೋಗುತ್ತೆ. ನಾವು ನೀರಿನಲ್ಲಿ ಮುಳುಗಿ ಎದ್ದ ಮೇಲೆ ಪಾಪಕ್ಕೆ, ಲೋಕಕ್ಕೆ ನಾವು ಸತ್ತವರಾಗಿದ್ದೀವಿ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅಂತ ಉದ್ದೇಶ ನಮ್ಮಲ್ಲಿ ದೇವರು ಉಂಟು ಮಾಡ್ತಾರೆ. ಇದರಿಂದ ನೋಡಿದ್ರೆ ಫೆಲೋಶಿಪ್ ಅಂತ, ಅದು ಅನ್ಯೋನ್ಯತೆ ಸಹೋದರರಲ್ಲಿ ಇರಬೇಕು. ಅಂದ್ರೆ ದೇವರ ಜನರು ಮಧ್ಯ ನಾವು ಅನ್ಯೋನ್ಯತೆ ಇದ್ದವರಾಗಿರ್ಬೇಕು. ಯಾಕಂದ್ರೆ ದೇವರ ಜನರ ಮಧ್ಯೆ ಮೊದಲು ನಾವು ಯಾರೊಂದಿಗೆ ಅನ್ಯೋನ್ಯತೆ ಇರ್ತದೆ? ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಯೋಹಾನ ಬರೆದ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಮಾಡುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು, ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತಹದ್ದು. ಈ ಅನ್ಯೋನ್ಯತೆ ಎಲ್ಲಿಂದ ಬಂತು? ಕ್ರಿಸ್ತನೊಂದಿಗೆ ಇರುವ ಅನ್ಯೋನ್ಯತೆ ಇರುವುದರಿಂದ ನಾವು ಸಹೋದರರ ಮಧ್ಯೆ ಅನ್ಯೋನ್ಯತೆ ಉಳ್ಳವರಾಗಿರ್ತೇವೆ. ಯೇಸುನೊಂದಿಗೆ ಅನ್ಯೋನ್ಯತೆ ನಾವು ಹೊಂದಿದ್ರಿಂದ ಸಹೋದರರೊಂದಿಗೆ ಅನ್ಯೋನ್ಯತೆ ನಮಗೆ ಇರಬೇಕು, ಇದ್ದೇ ಇರುತ್ತೆ. ಇದು ಮುಖ್ಯವಾದ ವಿಷಯ. ಇಂದಿನ ಕಾಲದಲ್ಲಿ ಎಷ್ಟೋ ಜನ ಎಲ್ಲೆಲ್ಲೋ ಯಾರವರೊಂದಿಗೆ ಅನ್ಯೋನ್ಯತೆ ನಮಗಿದ್ರೆ, ಆಗ ಕ್ರಿಸ್ತನ ನಂಬಿದ ಮೇಲೆ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ, ದೇವರೊಂದಿಗೆ ಅನ್ಯೋನ್ಯತೆ, ದೇವ ಜನರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗಿರಬೇಕು. ಇದು ತುಂಬಾ ಮುಖ್ಯವಾದ. ಒಬ್ಬೊಬ್ರು ಏನ್ ಮಾಡಿ ಸಭೆಗೆ ಬಂದ್ರೆ ಸ್ಟಾರ್ಟ್ ಆದ್ಮೇಲೆ, ಅಂದ್ರೆ ಸಭೆ ಶುರು ಆದ ಒಂದು ಅರ್ಧ ಗಂಟೆ ಮೇಲೆ ಬರ್ತಾರೆ, ಮುಂಚೆ ಅರ್ಧ ಗಂಟೆ ಮುಂಚೆನೆ ಹಾರಿ ಹೋಗ್ಬಿಡ್ತಾರೆ ಸಭೆಯಿಂದ. ಕಾರಣ ಏನಂದ್ರೆ ಯಾರು ಅಲ್ಲಿ ಮಾತಾಡೋದು ಇಷ್ಟ ಆಗಿಲ್ಲ. ಸಭೆಗೆ ನೀವು ಮುಂದೆ ಬರಬೇಕು, ಸಹೋದರರ ಅನ್ಯೋನ್ಯತೆಯಲ್ಲಿ ನೀವು ಇರಬೇಕು, ಸಹೋದರ ಎಲ್ಲರೊಂದಿಗೆ ನೀವು ಸೇರಿ ಕಡೆಗೆ ಹೋಗ್ಬೇಕು. ನಾವು ಸಭೆಗೆ ಬರೋದು, ಎಲ್ಲರೂ ಬರೋಕ್ಕಿಂತ ಮುಂಚೆ, ಬೀಗ ತೆಗೆದಕ್ಕೆ ಮುಂಚೆ ಸಭೆ ಹತ್ರ ನಾವು ಬರ್ತೇವೆ, ಸಭಾ ಮಂದಿರ ಒಳಗೆ. ಆಮೇಲೆ ಎಲ್ಲ ಮುಗಿದು ಎಲ್ಲರೂ ಹೋದ್ಮೇಲೆ ನಾವು ನಮ್ಮ ಕುಟುಂಬ ನಾವು ಲಾಸ್ಟ್ ಆಗಿ ಹೋಗ್ತೀವಿ ಮನೆ. ಕಾರಣ ಏನಂದ್ರೆ ಅದು ಅಭ್ಯಾಸ. ನಾವು ಅದೇ ರೀತಿ ಅನ್ಯೋನ್ಯತೆಯಲ್ಲಿ ಇರುವುದು ತುಂಬಾ ಮುಖ್ಯವಾಗಿದ್ದು ಅನಿಸುತ್ತ. ಮೊದಲನೇ ಕೊರಿಂಥ 1ನೇ ಅಧ್ಯಾಯ, ಈ ಅನ್ಯೋನ್ಯತೆ ಕುರಿತು ಇನ್ನೊಂದು ಮಾತು ನಾವು ನೋಡೋದಾದ್ರೆ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಅನ್ಯೋನ್ಯತೆ ಇರುವಂತೆ ಕರೆದವನು ದೇವರು. ಆತನೊಂದಿಗೆ ನಮಗೆ ಅನ್ಯೋನ್ಯತೆ ಇದ್ದರೆ ನಮ್ಮ ಸಹೋದರ ಸಹೋದರಿಗಳೊಂದಿಗೆ ಅನ್ಯೋನ್ಯತೆ ನಮ್ಮಲ್ಲಿ ಇದ್ದೇ ಇರಲೇಬೇಕು ಅಂತಾರೆ. ನಾವು ಯೇಸು ನಂಬಿದವರಾಗಿದ್ದರಿಂದ ನಮ್ಮ ಡ್ಯೂಟಿನಲ್ಲಿ ನಾವಿದ್ದಾಗ ನಮ್ಮ ಆಫೀಸರ್ ಒಬ್ಬರು ಇದ್ದಾರೆ, ಅವರು ಬ್ರಾಹ್ಮಣರು. ಕ್ರೈಸ್ತ ಮತ ಅಂದ್ರೆ ತುಂಬಾ ಕೋಪ ಅವ್ರಿಗೆ. ಆದ್ರೆ ನಾವು ಡ್ಯೂಟಿ ಚೆನ್ನಾಗಿ ಮಾಡ್ತಾ ಇದ್ದ ನನ್ನ ಮೇಲೆ ಕೋಪ ತೋರ್ಸಕ್ಕೆ ಆಗೋದಿಲ್ಲ ಅವ್ರಿಗೆ. ಆದ್ರೂ ಒಂದೊಂದ್ಸಲ ಪೂಜೆ ಪುರಸ್ಕಾರಗಳು ಹಬ್ಬಗಳು ಬಂದಾಗ ಒಬ್ಬೊಬ್ಬರು 150 ರೂಪಾಯಿ 200 ರೂಪಾಯಿ ಆ ಕಾಲದಲ್ಲಿ 20 ವರ್ಷ ಹಿಂದೆ ಕಟ್ಟಬೇಕು. ನಾನು ಆಫೀಸರ್ ಆಗಿಂದ ನಾನು ಇನ್ನೂ ಹೆಚ್ಚು ಕಟ್ಟಬೇಕು, ಅವ್ರಿಗಿಂತ ಮಾಮೂಲಿ ಜನರಿಗಿಂತ ಹೆಚ್ಚಿಗೆ ಕಟ್ಟಬೇಕು. ನಾನು ಹೇಳಿದೆ, ನಾನು ಕಟ್ಟೋಲ್ಲ ಸರ್, 1 ಪೈಸೆ ನಾನು ಕೊಡೋದಿಲ್ಲ ನಿಮ್ ದೇವ್ರಿಗೆ,
ಅದು ಇಲ್ಲ. ನಿಮ್ ಬೈಬಲ್ನಲ್ಲಿ ಬರೆದಾರ ಅದು ಮಾಡಬಾರ್ದು ಅಂತ, ಕೊಡಬಾರ್ದು ಅಂತ, ನಿಮ್ ಪೂಜೆ ಬರಬಾರ್ದು ಅಂತ ಎಲ್ಲಿದೆ ಬೈಬಲ್ನಲ್ಲಿ? ಸರ್ ಬೈಬಲ್ನಲ್ಲಿ ಇದೆ, ಅದು ನಾನು ತೋರಿಸ್ತೇನೆ, ನಿಮಗೆ ಕೋಪ ಬರುತ್ತೆ, ಅಷ್ಟೇ ಇಲ್ಲ ನೀವು ಬೇಜಾರಾಗುತ್ತೆ ನಿಮ್ಗೆ, ಬೇಡ ಅದೆಲ್ಲ ಅಂತ ಹೇಳಿ. ಇಲ್ಲಲ್ಲ ಬೈಬಲ್ನಲ್ಲಿ ಇದ್ರೆ ತೋರಿಸ್ರಿ, ನಾನು ನಂಬುತ್ತೇನೆ, ನೀವು ತಕೊಂಡ್ ಬಾ, ಬೈಬಲ್ ತಕೊಂಡ್ ಬಾ ತೋರಿಸಿ ಅಂತ ಹೇಳಿ. ನಮ್ಮ ಡ್ಯೂಟಿನಲ್ಲಿ ಒಂದು ಕನ್ನಡ ನ್ಯೂ ಟೆಸ್ಟ್ಮೆಂಟ್ ಇರುತ್ತೆ, ಅದನ್ನು ತಕೊಂಡು ಹೋಗಿದೆ ಅವ್ರ ಹತ್ರ. ತಕೊಂಡೋಗಿ ಸರ್ ಈ ಬೈಬಲ್ನಲ್ಲಿ ಬರೆದಾರ, ಇದು ಬೈಬಲ್ ಅಂತ. ಹೌದು ಸರ್, ಬೈಬಲ್ನ ಎರಡೇ ಭಾಗ, ಇದು ಮುಖ್ಯವಾದ ಭಾಗ, ಇದನ್ನು ನಾವು ಯಾವಾಗಲೂ ಓದ್ತಾ ಇರ್ತೇವೆ, ಇದೇ ನಾನು ಬೈಬಲ್ ಅಂತ ಹೇಳಿದೆ. ಸರಿ ತೋರಿಸಿ ಅಂತ ಹೇಳಿದೆ. ಮೊದಲನೇ ಕೊರಿಂಥ ನೀವು ನೋಡ್ಬೋದು, 10ನೇ ಅಧ್ಯಾಯ 19-20 ವಚನ. ಹೀಗೆ ಹೇಳುವುದರಿಂದ ಏನು ಹೇಳಿದೆ ಹಾಗಾಯಿತು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವು ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಗಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಬೇಕೆಂಬುದು ನನ್ನ ಇಷ್ಟವೂ ಅಲ್ಲ. ಪೌಲನಿಂದ ಶುಭ್ರವಾಗಿ ಬರೆದಾನೆ, ವಿವರವಾಗಿ ಬರೆದಾನೆ. ಅನ್ಯ ಜನರು ಅರ್ಪಿಸುವ ಬಲಿಗಳು ದೇವರಿಗಲ್ಲ, ಅವು ದೆವ್ವಗಳಿಗೆ. ಕ್ಲಿಯರ್ ಆಗಿ ಕನ್ನಡದಲ್ಲಿ ಬರೆದಾರೆ, ನೀವು ಓದ್ಬೋದು ಚೆನ್ನಾಗಿ. ಅದನ್ನ ಹೋದ್ಮೇಲೆ ಅವರು ಒಂಥರ ಕೋಪ, ಅಸಾಧ್ಯದ ಕೋಪ ಬಂತು. ಏನಂತ ಹೇಳಿ, ಏನ್ರಿ ನಮ್ಮ ದೇವರು ದೆವ್ವನ ಏನ್ರಿ ನೀವು ಅಂತ. ಸರ್ ನಾನು ಹೇಳ್ತಾ ಇಲ್ಲ, ನಮ್ಮ ದೇವರ ವಾಕ್ಯ ಬೈಬಲ್ನಲ್ಲಿ ಬರೆದಿದ್ದಾರೆ, ಅದಕ್ಕೆ ದೆವ್ವಗಳೊಂದಿಗೆ ಪಾಲುಗಾರರಾಗಬೇಡ್ರಿ. ನೀವು ಅಲ್ಲೇ ಕೆಳಗಡೆ ಹೋದರೆ ಕ್ರಿಸ್ತನ ಮೇಜಿನಲ್ಲಿಯೂ ದೆವ್ವಗಳ ಮೇಜಿನಲ್ಲಿಯೂ ನೀವು ಪಾಲುಗೊಳ್ಳಬಾರದು ಅಂತ ಕ್ಲಿಯರ್ ಆಗಿ ಅಪೊಸ್ತಲನಾದ ಪೌಲನು ಬರೆದಾನೆ. ದೇವರ ವಾಕ್ಯ ಹೇಳ್ತದೆ, ನಾವು ಹೇಳೋ ಮಾತಲ್ಲ. ನಾನೇ ಹೇಳಿದ್ರೆ ಅವ್ರು ಒಪ್ಪಲ್ಲ. ನಮ್ಮ ಆಫೀಸ್ ತಕ್ಷಣ ಬೈಬಲ್ ನ್ಯೂ ಟೆಸ್ಟ್ಮೆಂಟ್ ಮುಚ್ಚಿಬಿಟ್ಟು ನಂಗೆ ಕೈ ಕೊಟ್ಬಿಟ್ಟು ಏನ್ರಿ ಇದು ಬೈಬಲ್ ಅಂತ ಮತ್ತೆ ಹೇಳ್ತಾರಲ್ಲ ಸರ್, ನಾವು ಬೈಬಲ್ ಅಲ್ಲ ಅಂತ ಮಾತ್ರಕ್ಕೆ ಅದು ಬೈಬಲ್ ಅಲ್ಲದೆ ಹೋಗಲ್ಲ. ಅದು ಬೈಬಲ್ ಸರ್, ದೇವರ ವಾಕ್ಯ ಅದು. ಅದನ್ನು ನಾನು ನಂಬಿದ್ದೆ. ನೋಡ್ರಿ, ನೀವು ನಮ್ಮ ಪೂಜೆಗೆ ಇನ್ನು ಮುಂದೆ ಬರಲೇಬೇಡ, ನಿಮ್ಮನ್ನು ಯಾರು ಕರೆಯೋದೇ ಇಲ್ಲ, ಕರೆದು ನಾನು ಒಪ್ಪೋದಿಲ್ಲ. ನೀವು ಬರಬೇಡ, ಒಂದು ಪೈಸೆ ನಮ್ಮ ದೇವ್ರಿಗೆ ಕೊಡಬೇಡ. ನಾನು ಕೊಡಲ್ಲ ಸರ್, ನಿಮಗೆ ಬರೋದಿಲ್ಲ ನಾನು ಅಂತ. ಬರಲೇಬೇಡ್ರಿ. ಅವರೇ ನನಗೆ ಸಾಕ್ಷಿ. ಯಾರಾದ್ರೂ ಬೇರೆಯವ್ರು ಬಂದು ಪೂಜೆಗೆ ಬನ್ನಿ ಅಂದ್ರೆ ಇವ್ರು ಬರ್ತಾರೆ, ಅವ್ರು ಬೇಡಪ್ಪ, ಬೇಡ ಬರಬೇಡ, ಅವ್ರು ಬೇಡ, ಕರಿಬೇಡ, ಅವ್ರ ದುಡ್ಡು ಕೇಳಬೇಡ ಅಂತ ಅವರೇ ನನಗೆ ಸಾಕ್ಷಿ ಆಗ್ಬಿಟ್ರು. ಏನಂದ್ರೆ ದೇವರ ವಾಕ್ಯ ತೋರಿಸಿದ ತಕ್ಷಣ ಅವ್ರ ಬಾಯಿ ಮುಚ್ಚಾಯ್ತು, ನೀನು ಮಾತಾಡಂಗಿಲ್ಲ. ಕ್ರಿಸ್ತನ್ ನಂಬಿದರೆ ಕ್ರಿಸ್ತನೊಂದಿಗೆ ಐಕ್ಯತೆ ಹೊಂದಿದ ನಾವು, ಅನ್ಯೋನ್ಯತೆ ಹೊಂದಿದ ನಾವು, ಸಹೋದರರೊಂದಿಗೆ ಅನ್ಯೋನ್ಯತೆ ಇರಬೇಕು. ದೇವರ ಮೇಜಿನ ಮೇಲೆ ನಾವು ಮುಂದೆ ಪಾಲ್ಗೊಳ್ಳುವರಾದರೆ ದೆವ್ವಗಳ ಮೇಜಿನ ಮೇಲೆ ಪಾಲ್ಗೊಳ್ಳಬಾರದು. ಬರುತ್ತೆ, ಒಂದು ಹಬ್ಬ ಬರುತ್ತಲ್ಲ, ಮನೆ ಮನೆಗೆ ಹೋಗಿ ನಮ್ ದೇವರಿಗೆ ಕಾಣಿಕೆ ಹಾಕ್ರಿ ಅಂತ ಮನೆ ಮನೆಗೆ ಬಂದು ದುಡ್ಡು ಕೇಳ್ತಾರೆ. 10-5 ಜನ ಬರ್ತಾರೆ. ಸರ್ ನೀವು ಆಫೀಸರ್ ಸರ್, ನಮಗೆ ಇಷ್ಟು ಕೊಡ್ಬೇಕು ಸರ್, ನೀವು ಜಾಸ್ತಿ ಕೊಡ್ಬೇಕು ಸರ್ ಅಂತ ಕೇಳಿದ್ರೆ, ಅದಕ್ಕೆ ನಾನು ಹೇಳಿದೆ, ನಿಮ್ ದೇವರಿಗೆ ಕೊಡಬಾರ್ದಪ್ಪ, ನಾವು ಕೊಡ್ಬೇಕಂತ ಹೇಳಿಲ್ಲ. ದೇವರು ಭಿಕ್ಷೆ ಬೇಡ್ತಾರ, ತಪ್ಪದು. ಭಿಕ್ಷೆ ಬೇಡಬಾರ್ದು. ದೇವರು ನಮಗೆ ಕೊಡ್ಬೇಕು, ದೇವ್ರಿಗೋಸ್ಕರ ನೀವು ಭಿಕ್ಷೆ ಬೇಡೋದೇನ್ರಿ ಅಂತ ಕೇಳಿದ್ರೆ, ಇಲ್ಲ ಸರ್ ನಿಮ್ಗೆ ಕ್ರಿಶ್ಚಿಯನ್ ಒಬ್ರು ಇದ್ದಾರೆ, ಇಲ್ಲ ಜೇಮ್ಸ್ ಅಂತ, ಅವರು ನಮ್ಮದೇ ಬಂದಿದ್ದಾರೆ, ಅವ್ರ ಮಾತು ಕೇಳಿ ಸರ್ ನೀವು ಅಂತ. ಅವ್ನು ಹೇಳಿದೆ, ನೀನ್ ಜೇಮ್ಸ್ ಅಂತ ಹೆಸರು ಹಾಕಿ ಇಟ್ಕೊಂಡ್ರೆ ಇದೇನೆ ಕೆಲಸ ನಿಂದು? ದೇವ್ರ ವಾಕ್ಯ ಏನು ಹೇಳ್ತದ, ಇದನ್ನ ಹೇಳ್ತದ ಅಂತ ಹೇಳಿದ್ಮೇಲೆ ತಕ್ಷಣ ಅವನು ಹಿಂದಕ್ಕೆ ಹೋಗ್ಬಿಟ್ಟು ಮತ್ತೊಂದ್ಸಲ ನಮಗೆ ಯಾರು ಬರೋದಿಲ್ಲ ದುಡ್ಡು ಕೇಳಿ. ಕಾರಣ ಏನಂದ್ರೆ ದೇವರ ವಾಕ್ಯ ಇರ್ತದೆ, ನಾವು ಎಂಟಿಗೂ ಅದೊಂದಿಗೆ ಸೇರಬಾರದು. ಇನ್ನು ಮಾತು ನಾನು ನೋಡ್ತೇನೆ ನೋಡಿ, 2ನೇ ಕೊರಿಂಥ 2ನೇ ಅಧ್ಯಾಯ 2ನೇ ಕೊರಿಂಥ 6ನೇ ಅಧ್ಯಾಯ 2ನೇ ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. 2ನೇ ಕೊರಿಂಥ 6ನೇ ಅಧ್ಯಾಯ 14ನೇ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡ ಆಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೋಡ ಏನು, ಜೊತೆ ಏನು?
ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೆ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನೋಡಿ, ಎಷ್ಟು ಖಂಡಿತವಾಗಿ ಬರ್ತಾನೆ. ಈಗ ನಾವಿರಬೇಕು, ಕ್ರಿಸ್ತನ್ ನಂಬಿದವರು ಪ್ರತ್ಯೇಕವಾಗಿರಬೇಕು. ವಿ ಮಸ್ಟ್ ಬಿ ಸಪರೇಟ್ ಪೀಪಲ್. ಅಲ್ಲಿ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಕೊಡ್ತೇನಂತ ಅಂದ್ರೆ, ನೀವು ಪ್ರತ್ಯೇಕಿಸಲ್ಪಟ್ಟ ಜನಾಂಗ. ಕ್ರಿಸ್ತನ್ ನಂಬಿ ದೀಕ್ಷಾಸ್ನಾನ ಹೊಂದಿದವರು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು, ಕ್ರಿಸ್ತನ ಮಕ್ಕಳೊಂದಿಗೆ ಸೇರಿದವರು, ಅವರೊಂದಿಗೆ ಅನ್ಯೂನ್ಯತೆ ಉಳ್ಳವರು, ಲೋಕದೊಂದಿಗಲ್ಲ ಅಂತ ಅದು ನಾವು ತಪ್ಪದೇ ತಿಳ್ಕೊಳ್ಳಬೇಕು. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಕತ್ತಲೆಯು ಸಂಬಂಧವಾದ ಕೃತ್ಯಗಳಾದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಕತ್ತಲೆ ಕಾರ್ಯಗಳಿಗೆ ನಾವು ಪಾಲ್ಗೊಳ್ಳಲೇಬಾರದು. ನಾವು ಹೊರಗಡೆ ತಂದು ಖಂಡಿಸಬೇಕು. ತಪ್ಪು, ಅವು ನಾವು ಮಾಡಬಾರ್ದು. ನಾವು ಕ್ರಿಸ್ತನಲ್ಲಿದ್ದೇವೆ, ದೀಕ್ಷಾಸ್ನಾನ ಹೊಂದಿದ್ದೇವೆ, ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಈಗ ಲೋಕ ವಿಷಯದಲ್ಲಿ ನಮಗೆ ಸಂಬಂಧ ಇಲ್ಲ ಅಂತ ನಾವು ಹೇಳ್ಬೇಕು. ಆಮೇಲೆ 1 ಯೋಹಾನ 1ನೇ ಅಧ್ಯಾಯ 6ನೇ ವಚನ. ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. వాయిస్ కట్ అయినట్టుంది అంకుల్. జీవరత్నం అంకల్ వాయిస్ కట్ అయింది అంకల్. జీవరత్నం అంకల్ రీజాయిన్ అవుతున్నాడు బ్రదర్. ఎంగలండి బ్రదర్. అన్న ఒకసారి అంకుల్ కాల్ చేయాలన్న, నంబర్ ఉన్న వాళ్ళు. కృపారావు అన్న. బ్రదర్ చెప్పండి. అన్నదేమో కట్ అయిందనా అన్న? అన్నది కట్ అయిందనా? కట్ అయిందా? ఒక్కసారి ఓహోహోహో, అవును, నేను ఫోన్ చేస్తాను నేను.
బ్రదర్ జాయిన్ అయ్యాడు. అంకుల్తో మాట్లాడాను. ఇంకా అవ్వలేదు బ్రదర్. హలో జాయిన్ అయ్యాడా అంకుల్? అవ్వలేదు బ్రదర్ ఇంకా. నేను ఒక్కసారి మాట్లాడతాను. హలో బ్రదర్ చెప్పండి. అంకుల్ కి ఇంటర్నెట్ ప్రాబ్లం అంట, జాయిన్ అవుతున్నాడు అంకుల్ కి. ఓకే బ్రదర్. క్షమించండి, కొంతవరకు ఈ కరెంటు పోయడం వల్ల ఇంటర్నెట్ కట్ అయింది. మరలా ఈ వెంటనే వచ్చేసింది. వాక్యం ముందుకు సాగుతాం మరి. ఓకే అంకుల్ కంటిన్యూ చేయండి. ఓకే. ఇంటర్నెట్ కట్ అయిన వల్ల ఇదైపోయింది. సరే, మనం నేర్చుకునేది మొదటి యోహాను పత్రిక 1వ అధ్యాయం. ಮೊದಲ ಯೋಹಾನ ಪತ್ರಿಕ 1వ ಅಧ್ಯಾಯ 1ನೇ ಅಧ್ಯಾಯ 6-7 ವಚನ. ಅಲ್ಲಿ ನಾವು ಓದೋದಾದ್ರೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಸತ್ಯವನ್ನು ಅನುಸರಿಸುವುದಲ್ಲ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡರೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಇದು ತುಂಬಾ ಮುಖ್ಯವಾದ ವಿಷಯ. ಅಂದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿದ್ದೇವೆ. ಕ್ರಿಸ್ತನ ನಂಬಿ ದೀಕ್ಷಾ ಸ್ನಾನ ಹೊಂದಿದವರು ದೇವರ ಅನ್ಯೋನ್ಯತೆಯಲ್ಲಿದ್ದಾರೆ ಅಂತ ನಾವು ನಂಬಲೇಬೇಕು. 3ನೇ ಮಾತು ನಾವು ನೋಡಿದ್ರೆ, ಅವರು ಮೊದಲನೇದು ದೀಕ್ಷಾ ಸ್ನಾನ ಮಾಡಿಕೊಂಡವರು ಅಪೊಸ್ತಲರ ಬೋಧನೆಯಲ್ಲಿ ಇದ್ರು. ಎರಡನೇದು ಅವರು ಅನ್ಯೋನ್ಯತೆಯಲ್ಲಿದ್ರು. ಇದು ತುಂಬಾ ಮುಖ್ಯವಾದ ವಿಷಯ. ಎರಡನೇದು ಅನ್ಯೋನ್ಯತೆ, ಅವರು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ. 3ನೇದು ಮುಖ್ಯವಾದ ವಿಷಯ, ರೊಟ್ಟೆ ಮುರಿಯುವುದರಲ್ಲಿ ಅಂತ ಬರೀತಾನೆ. ರೊಟ್ಟಿ ಮುರಿಯುವುದು ಏನಂದ್ರೆ, ನಾವು ಸಭೆಗೆ ಹೋದಾಗ ಒಂದ್ಸಲ ನಮ್ ಕೂಡ ಒಬ್ಬ ಹಿಂದೂ ಅವನು ಬಂದ್ರು, ನಾನು ಬರ್ತೇನೆ ನಿಮ್ ಸಭೆಗೆ ಅಂತ ಬಂದು ಕೂತ್ಕೊಂಡ್ಮೇಲೆ ರೊಟ್ಟಿ ಮುರಿಯೋದು ಬಂದಾಗ ಒಬ್ಬೊಬ್ರು ಕೊಡ್ತಾ ಇದ್ರಿ. ಅವರು ನಾನು ಕೊಡಿ ಅಂತ ಕೈ ಚಾಚಿ ಉಂಟಾಗಿ ಪ್ರಯತ್ನ ಮಾಡಿದ್ದಾರೆ.
ಬೇಡ ಬೇಡ ನೀನು ತಕ್ಕೋಬಾರ್ದು, ನೀನು ಕೊಡಬಾರ್ದು ಅಂತೇಳಿ ಬೇರೆಯವ್ರಿಗೆ ಪಕ್ಕದವರಿಗೆ ಕೊಟ್ರ ಅವ್ರಿಗೆ ಬೇಜಾರಾಗ್ಬಿಟ್ಟದು. ಇದೇನ್ರಿ ನನಗೆ ಯಾಕೆ ಕೊಡಲ್ಲ ನೀವು ಅಂತ. ಆಮೇಲೆ ಮೀಟಿಂಗ್ ಆದ್ಮೇಲೆ ಗಲಾಟ ಮಾಡ್ಬಿಟ್ರು ಅವ್ರು. ಎಲ್ಲರೂ ಕೊಡ್ಬೇಕು, ಬಂದವ್ರಿಗೆ ನೀವೇ ನಮ್ಗೆ ಕೊಟ್ಟಿಲ್ಲ ಅಂತಾರ. ಅದಕ್ಕೆ ತುಂಬಾ ಅರ್ಥ ಇದೆಯಪ್ಪ. ಅದು ನೀವು ದೇವಸ್ಥಾನಗಳಲ್ಲಿ ತಕ್ಕೊಂಡೋ ಪ್ರಸಾದ ಅಲ್ಲ ಇದು, ಎಲ್ಲರಿಗೂ ಕೊಡೋದು ಪ್ರಸಾದ ಅಲ್ಲ ಇದು. ಇದು ವ್ಯತ್ಯಾಸ ಇದೆ. ಇದು ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅಷ್ಟುವರೆಗೆ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಅಂತ. ಏನೋ ಬೇಡಪ್ಪ ನಿಮ್ ಸಭೆಗೆ ನಾವು ಬರಲ್ಲ ಅಂತ ಅಲ್ಲ, ಸಭೆಗೆ ಬರ್ಬೇಕು. ಆದ್ರೆ ಇದನ್ನು ತಕ್ಕೊಡ್ಬೇಕಾದ್ರೆ ಇನ್ನೂ ಮುಂದಕ್ಕೆ ಹೋಗ್ಬೇಕು. ನೀವು ಕ್ರಿಸ್ತನ್ನು ನಂಬಬೇಕು, ದೀಕ್ಷಾ ಸ್ನಾನ ಹೊಂದಬೇಕು, ಆಮೇಲೆ ರೊಟ್ಟೆ ಮುರಿಯುವುದರಲ್ಲಿ ನೀವು ಸೇರಿ ಬರಬೇಕು. ನಾವು ರೊಟ್ಟೆ ಮುರಿಯುವುದು ಕುರಿತು ನಾವು ನೋಡೋದಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಅಷ್ಟೇ ಅಲ್ಲ, ಹೊಸ ಸಭೆ ಹೊಸದಾಗಿ ಉಂಟಾದಾಗ ಅವರು ರೊಟ್ಟಿ ಮುರಿಯೋದ್ರಲ್ಲಿ ಏನ್ ಮಾಡಿದ್ರು ಅದನ್ನ ನಾವು ಮುಂದೆ ಹೇಳ್ತೇನೆ. ಅದೇನ ಮಾಡ್ತಾರಂದ್ರೆ ಮನೆಯಲ್ಲಿ ಅವರು ರೊಟ್ಟಿ ಮುರಿಯೋದ್ರಲ್ಲಿ ಇದ್ದಾರ. ಪ್ರತಿ ದಿನಾಲೂ ರೊಟ್ಟಿ ಮುರಿತಾ ಇದ್ರು ಅವರು. ಮತ್ತೆ ಈಗೇನು ಬರೇ ಭಾನುವಾರ ಮುರಿತಾರಲ್ಲ ರೊಟ್ಟೆ. ಯಾಕೆ ಭಾನುವಾರ ಮಾತ್ರ ಯಾಕೆ ಮುರಿತಾರೆ, ಬೇರೆ ದಿನ ಯಾಕೆ ಮುರಿಯಲ್ಲ? ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ನೀವು ಈಗ 46ನೇ ವಚನ ಕೆಳಗೆ ನಾವು ಹೋದ್ರೆ ದಿನಾಲು ಪ್ರತಿದಿನವೂ ಯಾವುದೋ ಒಂದು ಮನೆಯಲ್ಲಿ ಸೇರಿ ರೊಟ್ಟಿ ಮುರಿತಾ ಇದ್ರು. ಮತ್ತೆ ಈಗೇನು ಬರೀ ಭಾನುವಾರ ಮಾತ್ರ ಮುರಿತಾರೆ, ಯಾಕೆ ಪ್ರತಿದಿನ ಮುರಿಯಬಾರ್ದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನಾವು ಕೊಳ್ಳೇಬೇಕು. ಆದ್ರೂ ನಾನು ಉತ್ತರ ಕೊಡ್ತೇನೆ ಆಮೇಲೆ. ಇದೆಲ್ಲ ಆದ್ಮೇಲೆ ಅವೆಲ್ಲ ವಿಷಯವನ್ನು ನಾನು ಉತ್ತರ ರೂಪದಲ್ಲಿ ನಿಮಗೆ ಕೊಡ್ತೇನೆ. ರೊಟ್ಟಿ ಮುರಿಯುವುದು ಅಂತ ಏನಂದ್ರೆ ನಾವು 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶಗಳನ್ನು ಕರ್ತನಿಂದ ಹೊಂದಿದನು. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ಅಂತ. ಅಂದ್ರೆ ಪೌಲನ್ ಏನ್ ಹೇಳ್ತಾ ಅಂದ್ರೆ ಯೇಸುವಿನಿಂದ ನನಗೆ ಕೊಡಲ್ಪಟ್ಟಿದೆ ಅಂತ ತೋರಿಸ್ತಾನೆ. ಅರೆ ಯೇಸು ಇದ್ದಾಗ ಈತ ನಂಬಲಿಲ್ಲ ಯೇಸುವನ್ನು. ಯೇಸು ಸತ್ತೋಗಿ ಪುನರುದ್ಧಾನವಾಗಿ ಆರೋಹಣವಾಗಿ ದೇವರ ಕಡೆಗೆ ಹೋದ ಮೇಲೇನೆ ಪೌಲನು ದಮಸ್ಕ ಮಾರ್ಗದಲ್ಲಿ ಯೇಸುವನ್ನು ನಂಬಿಕೊಳ್ತಾನೆ. ಅಷ್ಟುವರೆಗೆ ಯೇಸು ಯಾರು ಆತನಿಗೆ ಗೊತ್ತಿಲ್ಲ. ಆದ್ರೆ ಈತನ ಅಂತಾನು ನನಗೆ ಯೇಸು ಕೊಟ್ಟಿದ್ದಾನೆ ಅಂತಾನ. ಯೇಸು ಹಿಡಿದು ಕೊಡಲ್ಪಟ್ಟ ಆ ರಾತ್ರಿ ಆತನು ಮಾಡಿದ್ದನ್ನು ಪೌಲನಿಲ್ಲೇ ತೋರಿಸ್ತಾ ಇದ್ರು. ಏನಂದ್ರೆ ಯೇಸು ಪ್ರತ್ಯಕ್ಷನಾಗಿ ಆತನಿಗೆ ಈ ವಿಷಯವನ್ನು ತಿಳಿಸಿದನು. ಎಷ್ಟೋ ಸಲ ಯೇಸು ಪ್ರತ್ಯಕ್ಷನಾಗ್ತಾನೆ ಪೌಲನಿಗೆ. ಅದು 2ನೇ ಕೊರಿಂಥ 11, 12 ಅಧ್ಯಾಯಗಳಲ್ಲಿ ಪೌಲನು ಕ್ಲಿಯರ್ ಆಗಿ ಬರೆದ. అది ఇంటర్నెట్ ప్రాబ్లం ఉంటా ఆ అంకుల్కి మాట్లాడుతా ఉన్నాడు. అంకుల్ది కొంచెం వాయిస్ కట్ అవుతుంది, దయచేసి బేర్ చేయండి. ఈ ఇంటర్నెట్ ప్రాబ్లం ఉంది అంకుల్ది, మళ్ళీ జాయిన్ అవుతాడు.